ಇಂದಿನ ವಿಷಯ ರುಕ್ಮಿಣಿ ಕಲ್ಯಾಣ. ವಿದರ್ಭ ದೇಶದ ದೊರೆ ಭೀಷ್ಮಕ ರಾಜನು ತುಂಬ ಸಾತ್ವಿಕ, ಉತ್ತಮತ್ಯಾಗಿ. ಇವನಿಗೆ 5 ಗಂಡು ಮಕ್ಕಳು: ರುಗ್ಮಿ, ರುಗ್ಮರಥ, ರುಗ್ಮಬಾಹು, ರುಗ್ಮಕ್ಷೇಷ, ರುಗ್ಮಮಾಲಿ ಎಂದು. ಇವರ ಅನಂತರ ಒಬ್ಬಳು ಸುಂದರ ಮುಖದ ಕನ್ಯೆ ಹುಟ್ಟಿದಳು. ಇವಳೇ ರುಗ್ಮಿಣಿ. ಜಗತ್ತಿನಲ್ಲಿಯೇ ಅಪ್ರತಿಮ ವಿದ್ಯೆ, ರೂಪ, ಔದಾರ್ಯ, ಸೌಂದರ್ಯದಲ್ಲಿ ಇವಳಿಗೆ ಸರಿಸಾಟಿ ಮತ್ತೊಬ್ಬಳಿರಲಿಲ್ಲ. ಭೀಷ್ಮಕ ರಾಜನ ಅರಮನೆಗೆ ಆಗಾಗ ನಾರದಾದಿ ಋಷಿಗಳು ಆಗಮಿಸುತ್ತಿದ್ದರು. ಬಂದವರು ರುಗ್ಮಿಣಿಯನ್ನು ಭೇಟಿಯಾಗುತ್ತಿದ್ದರು. ಆಗ ರುಗ್ಮಿಣಿಯು ಶ್ರೀಕೃಷ್ಣನ ರೂಪ, ಪರಾಕ್ರಮ, ಸದ್ಗುಣಗಳ ಬಗ್ಗೆ ವಿಚಾರಿಸುತ್ತಿದ್ದಳು. ಕೇಳಿ ಸಂತೋಷಪಡುತ್ತಿದ್ದಳು. ತನಗೆ ಅನುರೂಪನಾದ ಪತಿ ಶ್ರೀಕೃಷ್ಣ ಪರಮಾತ್ಮನೆಂದು ನಿಶ್ಚಯಿಸಿದ್ದಳು. ಶ್ರೀಕೃಷ್ಣನೂ ಕೂಡ ತನಗೆ ಅನುರೂಪಳಾದ ಪತ್ನಿಯೆಂದರೆ ರುಕ್ಮಿಣಿ ಮಾತ್ರ ಎಂದು ನಿರ್ಧಾರ ಮಾಡಿದ್ದ. ಬುದ್ಧಿ, ದೇಹ ಲಕ್ಷಣ, ಔದಾರ್ಯ, ರೂಪ, ಶೀಲ ಈ ಎಲ್ಲ ಗುಣಗಳಲ್ಲಿ ತನಗೆ ರುಕ್ಮಿಣಿ ಮಾತ್ರ ಅನುರೂಪಳಾಗಲು ಸಾಧ್ಯವೆಂದು ನಿರ್ಣಯಿಸಿದ್ದನು. ಒಮ್ಮೆ ಭೀಷ್ಮಕನ ಬಳಿ ಬಂದು ನಿನ್ನ ಮಗಳಾದ ರುಕ್ಮಿಣಿಯನ್ನು ನನಗೆ ವಿವಾಹ ಮಾಡಿಕೊಡು ಎಂದು ಕೇಳಿದ್ದ. ಅವನು ಸಂಶಯಪಟ್ಟಾಗ ವಿಶ್ವರೂಪವನ್ನು ತೋರಿಸಿ ತಾನು ಸಾಕ್ಷಾತ್ ಪರಮಾತ್ಮನೆಂದು, ರುಕ್ಮಿಣಿಯು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳೆಂದು ದಿವ್ಯ ಚಕ್ಷುಸ್ಸನ್ನು ನೀಡಿ ಅರ್ಥ ಮಾಡಿಸಿದ್ದ. ಆದರೂ ಕೂಡ ಅಸುರಾವೇಶದ ಪ್ರಭಾವಕ್ಕೆ ಒಳಗಾದ ಭೀಷ್ಮಕನು ಕೃಷ್ಣನಿಗೆ ಕನ್ಯಾದಾನವನ್ನು ಮಾಡದೆ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದ. ಭೀಷ್ಮಕನ ಎಲ್ಲ ಬಂಧು ಬಾಂಧವರು ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಬೇಕೆಂದು ಒತ್ತಾಯಿಸಿದ್ದರು. ಎಲ್ಲ ಅಣ್ಣಂದಿರು ಕೂಡ ಶ್ರೀಕೃಷ್ಣನ ಜೊತೆ ವಿವಾಹ ಮಾಡಬೇಕೆಂದು ಬಯಸಿದ್ದರು. ಆದರೆ ರುಗ್ಮಿ ಎಂಬ ಅಣ್ಣನು ದುಷ್ಟನಾಗಿದ್ದನು. ಶ್ರೀಕೃಷ್ಣನ ಜೊತೆ ವಿವಾಹ ಮಾಡಲು ಸಂಪೂರ್ಣವಾಗಿ ನಿರಾಕರಿಸಿದ್ದನು. ಶಿಶುಪಾಲನಿಗೆ ತನ್ನ ತಂಗಿಯಾದ ರುಕ್ಮಿಣಿಯನ್ನು ಕೊಡಬೇಕೆಂದು ಸಂಕಲ್ಪ ಮಾಡಿದ್ದನು. ಅಣ್ಣನ ಉಪದ್ರವದಿಂದ ರುಕ್ಮಿಣಿಯು ಬಹಳ ದುಃಖ ಅನುಭವಿಸುತ್ತಿದ್ದಳು. ಸುಂದರವಾದ ಕಣ್ಣುಗಳುಳ್ಳ ರುಕ್ಮಿಣಿಯು ಅದೊಂದು ದಿನ ಒಬ್ಬ ಬ್ರಾಹ್ಮಣನನ್ನು ಕರೆದಳು. ತಾನು ಶ್ರೀಕೃಷ್ಣನನ್ನು ಒಲಿಸುವ ಅಪೇಕ್ಷೆ ಹೊಂದಿದ್ದೇನೆ, ಸಹಾಯ ಮಾಡು ಎಂದಳು. ಭಾವಪೂರ್ಣವಾದ ಪ್ರೇಮ ಪತ್ರವನ್ನು ಬರೆದಳು. ಬ್ರಾಹ್ಮಣನಿಗೆ ಅದನ್ನು ಕೊಟ್ಟು ಶ್ರೀಕೃಷ್ಣನಿಗೆ ತಲುಪಿಸಲು ಹೇಳಿದಳು. ಬಾಸಿಟ್ಲಿಗೆ